ಅಧರ್ಮ ಹೆಚ್ಚಾದಾಗ ದುಷ್ಟರ ಅಟ್ಟಹಾಸ ಮೀರಿದಾಗ ಅವರೋಹಣ ಪದ್ಧತಿಯ ಮೂಲಕ ಮೊರೆಯ ಮಹಾಚೇತನ ಮುಂದು ಕೆಳಗಿಳಿದು ಬಂದು ಮನೆಯ ಧರ್ಮವನ್ನು ಕಾಪಾಡುತ್ತದೆ. ಪಂಡಿತರು ನಂಬಿದ ಸತ್ಯ. ವರ್ತಮಾನ ಕಾಲದಲ್ಲಿ ನನ್ನಲ್ಲಿ ಅದನ್ನು ತಂದು ದೇವತ್ವವನ್ನು ಕಂಡು ಕಾರಣ ನಾನು ಮಾಡಿದಂತಹ ಪ್ರಭಾವಗಳು ಅದು ಏನೇ ಇರಲಿ, ನನ್ನ ಉದ್ದೇಶ ಏನು ಹೇಳಿದ್ರೆ ಭೂಮಿಯ ಭಾರ ಹರನಾಗಬೇಕು. ಕೊಲ್ಲಿಲ್ಲ ಎಲ್ಲೆಲ್ಲ ಕೊಲ್ಲಿಲ್ಲ, ಇನ್ನು ಹಾಗೆಲ್ಲ ಮಾಡಬೇಕು. ಎಲ್ಲರನ್ನು ಒಂದೆಡೆ ಸೇರಿ ಒಂದೇ ಸರಿ ಮುಗಿಸಿದ್ರೆ ಹಾಗಾಗಿ ಮಹಾಭಾರತ ಸಂಗ್ರಾಮ ನಿರ್ಮಾಣ ಹೌದು. ಅದು ಇನ್ನೊಂದು ವಿಷಯ ಉಂಟು, ಯುದ್ಧ ಏನೋ ನಿರ್ಮಾಣ ಆಯಿತು, ನನಗೆ ಮಾತ್ರ ಎಂತ ಅಕ್ಕಿರಿಯವಾದದು ಚಕ್ರವನ್ನು ನಡಿಸ ಕೂಡ ತೊಂದರೆ ಇಲ್ಲ. ಯುದ್ಧ ಆರಂಭವಾಗುವುದು ನಾಳೆ ಅಲ್ವಾ, ಅದಕ್ಕೂ ಮೊದಲು ಚಕ್ರ ಕೆಳಗಿಳಿಸುವ ಮೊದಲು ಏನಾದರೂ ಮಾಡಿದ್ರೆ ಹೇಗೆ ಅಲ್ಲ. ನಾವು ಬಂದು ನಿಂತಿದ್ದೇವೆ ಈ ಯುದ್ಧ ಕ್ಷೇತ್ರಕ್ಕೆ. ನಮ್ಮಿಂದ ಮೊದಲೇ ಪೂರ್ವ ದಿಕ್ಕಿನಲ್ಲಿ ಕೌರವರು ಬಿಡುತ್ತಿದ್ದಾರೆ, ನಾವು ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿದ್ದೇವೆ. ನೋಡು ನಿಮ್ಮ ಯೋಗ ನೋಡು, ಅವರ ದುರ್ಯೋಗ ನೋಡು. ಪ್ರತಿದಿನ ಅಸ್ತಮಾನದ ಸೂರ್ಯವನ್ನು ನೋಡು. ನೀವು ನೋಡುವುದು ಹಾಗೆಲ್ಲ ಸೂರ್ಯೋದಯವನ್ನು ನೋಡ್ತೇವೆ. ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ಬರಬೇಕು ಎನ್ನುವುದಾಗಿ ಹೇಳಿದರಲ್ಲ, ಕರೆಸಿದ ಕಾರಣ ಏನು ಅಂತ ಕೇಳಬಹುದಾ? ಹಾಗೂ ಭೀಮಾರ್ಜುನರೇ, ಕೌರವರದ್ದು 11 ಅಚ್ಚೋಹಿನಿ, ನಿಮ್ಮದ್ದು 7 ಅಚ್ಚೋಹಿನಿ. ಸೇನೆಯು ಬಂದು ಕಲಿತಿದೆ, ನೀವು ಯುದ್ಧ ಆಗಬೇಕು. ಈ ಮಧ್ಯೆ ನಿಮ್ಮನ್ನು ಕರೆದು ಮಾತಾಡುವ ಅನಿವಾರ್ಯತೆ ಏನು? ಜಾಸ್ತಿ ಅಂತ ಕೌರವರ ಪಕ್ಷಗಳು ಇರುವಂತಹ ಸಾಹಸಿಗಳು ಎಂತೆಂಥವರು ಅಂತ ನಿಮಗೆಲ್ಲ ಗೊತ್ತುಂಟಲ್ಲ. ಹಾಗಾಗಿ ನಿಮ್ಮ ವಿಶ್ವಾಸದ ಮಾತುಗಳು ನನಗೆ ಬೇಕು.
ಓಹೋ. ಯಾರ್ಯಾರು ಎಷ್ಟೆಷ್ಟು ಬಿಡಕ್ಕೆ ಮಹಾಭಾರತ ಸಂಗ್ರಾಮವನ್ನು ಗೆಲ್ತೀವಿ. ಸರಿ. ಒಂದೇ ಒಂದು ರಾತ್ರಿಯಲ್ಲಿ ಆ ಕೌರವ ಸೇನೆಯನ್ನ ಹಕ್ಕು ಮಾಡಿದ್ದೇನೆ. ಇದು ಈ ಭೀಮಸೇನ ಆಡುವ ಮಾತನ್ನ ಕೇಳಿ ಒಂದೇ ಒಂದು ಹಗಲು ಸಾಕು. ಕೌರವ ಸೇನೆಯನ್ನ ಪುಡಿ ಪುಡಿಗೈದು ಜಯಲಲಿತನ ತಂದು ಕೊಡ್ತೀನಿ. ದೇವರೇ, ಎಲ್ಲರೂ ಮಾತನಾಡಿದರು ನಾನು ಒಂದು ರಾತ್ರಿಯಲ್ಲಿ ಒಂದು ಹಗಲಿನಲ್ಲಿ ಎನ್ನುವುದಾಗಿ. ಆದ್ರೆ ನಾನು ಹೇಳುವುದಿಷ್ಟೇ, ನಿನ್ನ ಒಂದು ಶ್ರೀಯ ದಯ ಇದ್ದರೆ ಈ ಯುದ್ಧವನ್ನು ಗೆಲ್ಲವಲ್ಲ ಎನ್ನುವುದನ್ನು ಹೇಳ್ತಾ ಇದ್ದೇನೆ. ಪರಮಾತ್ಮ ಈ ಎಲ್ಲ ಕಾರ್ಯವು ತರವೇರಬೇಕಾದರೆ ನಿನ್ನ ಅನುಗ್ರಹ, ನಿನ್ನ ದಯೆ, ನಿನ್ನ ಆಶೀರ್ವಾದ ಬೇಕು. Great
ಇಲ್ಲೆಲ್ಲ ಮಾತಾಡಿದ್ರಲ್ಲ ಎಲ್ಲರಿಗೂ ನನಗೆ ರಾಯರು ನಿಮ್ಮನ್ನು ಸೇರಿಸಲು ಒಂದು ಬಳಿರೆ ಇವರಿಗೆ ಮತ್ತೊಂದು ನಿಮಗೆ. ನಾನಂತ ಹೇಳಿಲ್ಲ, ಹೆಸರಿಲ್ಲಕ್ಕೆ ಗೆಲ್ತಿದ್ದೀನಿ. ಅದೇ ದೊಡ್ಡ ಸಮಸ್ಯೆ. ನೀನು ಹೆಚ್ಚು ಮಾತಾಡಿದ್ರೆ ಸಮಸ್ಯೆ ಅಲ್ಲ, ನೀ ಮಾತಾಡಿದ್ರೆ ಸುಮ್ಮನೆ ನಿಂತು ನಗಾಡ್ತಾ ಇರ್ತಿ ನೋಡು. ಒಬ್ಬ ಮಗ ಹೋದ ಅಂತಲೇ ನಮ್ಮ ಜನ್ಮಸಿದ್ಧ ಗುಣ. ಅದೇ ಸಮಸ್ಯೆ ನನಗೆ. ಸುಮ್ಮನೆ ನಿಂತದ್ದೆ ಬಳಿರೆ ಬಳಿರೆ ಭವರವಾದುದು ಆಗೋಯ್ತಲ್ಲ. ಕುರುಕ್ಷೇತ್ರ ಮಹಾಸಂಗ್ರಾಮ ಹಾಗೆ ಹೋಯ್ತಲ್ಲ ಪುಣ್ಯಾತ್ಮ. ಇಲ್ಲೇ ಆಯ್ತಲ್ಲ. ಅಯ್ಯೋ ಆರಂಭ ಆಗಿ ಮುಗಿದೋಗಿ ಆಯ್ತು. ಓ ಕಣ್ಣಯ್ಯ, ಓ ಶ್ರೀ ಲಲನೆಯ ರಸ ಗೆದ್ದಾಗಿ ಹೋಯ್ತು ಪಾಂಡವರು. ಹೌದೌದು, ಹಾಗೆ ಬಾಯಲ್ಲಿ ಅದಪ್ಪ ಹೌದು ಬೇಕಾಗ್ತದೆ. ಆದ್ರೆ ಬರೇ ಬಾಯೇ ಆಗಿರ್ಬಾರ್ದಲ್ಲ, ಸ್ವಲ್ಪ ಹಾರಾಟ ಮಾಡ್ಬೇಕಾಗ್ತದೆ. ಅದು ಪ್ರಯೋಜನ ಇಲ್ಲ. ಇದೆಲ್ಲ ಹೇಗಾಯ್ತು ಗೊತ್ತುಂಟಾ? ಒಬ್ಬ ದೊಡ್ಡ ಜಟ್ಟಿ ಒಬ್ಬ ಇದ್ದಂತೆ ಊರಿನಲ್ಲಿ. ಅವನ ಕಾಲದಲ್ಲಿ ಅವನ ಹೆಸರಿನಲ್ಲಿ ಅವನ ಮಗನಿಗೂ ಒಳ್ಳೆ ಸನ್ಮಾನ ಗೌರವ ಎಲ್ಲ ಸಿಕ್ಕಿ ಕೊನೆಗೊಂದು ದಿವಸ ಅಪ್ಪಯ್ಯ ಹೋದ, ತೀರಿ ಹೋದ. ಮಗನಿಗೆ ಪಾಪ ಯಾವ ಗರಡಿ ಮನೆ ಆದ್ರೂ ಏನಾದ್ರೂ ಮಾಡಿ ಗೌರವವನ್ನು ತಕ್ಕೊಳ್ಬೇಕು, ಬದುಕಬೇಕಲ್ಲ ಊರಲ್ಲಿ. ಊರಿನವನ್ನೆಲ್ಲ ಸೇರಿಸಿ ಒಂದು ಘೋಷಣೆ ಮಾಡಿದ. ನಮ್ಮ ಊರಿಗೂ ಪರ ಊರಿಗೂ ಮಧ್ಯೆ ಇರುವಂತಹ ಬೆಟ್ಟವನ್ನು ಕೆಲವು ದಿವಸಗಳಲ್ಲಿ ಬೇರೆ ಕಡೆ ಇಡ್ತೇನೆ ಘೋಷಣೆ ಮಾಡಿದ್ದ. ಎಲ್ಲ ಬಹಳ ಸಂತೋಷ ಆಯ್ತು. ಆ ಊರಿಗೂ ಈ ಊರಿಗೂ ಒಂದು ಅಡ್ಡ ಇತ್ತಲ್ಲ, ಓಡಾಡ್ಲಿಕ್ಕೆ ಅನುಕೂಲ ಆಯ್ತು. ಗುಡ್ಡದಾಗಿಯೇ ಕುಸಿಯುವುದಕ್ಕಿಂತ ತೆಗೆದು ಬೇರೆ ಕಡೆ ಹಾಕುವುದು ಅನುಕೂಲ ಅಲ್ವಾ? ಹಾಗಾಗಿ ಸಂತೋಷದಿಂದ ಒಪ್ಪಿಕೊಂಡ್ರು. ಅವನು ಹೇಳಿದ, ನನಗೆ ಬೇಕಾದಂತಹ ಆಹಾರ ಎಲ್ಲ ಬೇಕು, ಪೌಷ್ಟಿಕಾಂಶ ಎಲ್ಲ ಬೇಕು ಅಂತ ಹೇಳಿ ಎಲ್ಲ ಕೊಟ್ಟರು. ವರ್ಷಗಟ್ಟಲೆ ಕಳೆಯಿತು. ಮನೆಗೊಂದು ದಿವಸ ಎಲ್ಲರೂ ಸೇರಿದ್ರು. ಎಷ್ಟು ಬೆಟ್ಟವನ್ನು ಬಿಸಾಡು ಆ ಕಡೆ ಅಂತ ಇವ ಹೋದ. ಈಗ ಮಾಡ್ಲಿಕ್ಕೆ ಹೋದ. ಏನಂತ ಹೇಳಿದ್ರು, ಕಡೆಗ ಎಂತ ಕಟ್ಟೆ ಅಂತ ಅವನು ಹೇಳಿದ, ಬೆಟ್ಟವನ್ನು ಬೇರೆ ಕಡೆ ಬಿಸಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ, ಆದಷ್ಟು ಬೇಗ ಯಾರಾದ್ರೂ ಎತ್ತಿ ನನ್ನ ಕೈ ಮೇಲೆ ಇಟ್ಟು ಬಿಡಿ ಎಂದ. ಎಲ್ಲೋ ನನ್ನ ಕಥೆ ಕೇಳಿದ್ದ, ಎತ್ತಲಿಕ್ಕೆ ಮಾತ್ರ ಅವ್ರಿಗೆ. ಹಾಗಾಗಿ ಈ ಇಂಥದ್ದೇ ಆಯ್ತು ಇವ್ರದ್ದು ಅಂತ. ಹೌದಪ್ಪ, ಧರ್ಮಜ ಭೀಮ ಫಲಗುಣಾದಿಗಳು ಅಯ್ಯೋ ಒಬ್ಬೊಬ್ಬ ಹೇಳುದು ಕೇಳಬೇಕು. ಒಬ್ಬ ಒಂದು ಹಗಲು ಸಾಕು, ಮತ್ತೊಬ್ಬ ಒಂದು ರಾತ್ರಿ ಸಾಕು. ಇವರಿಬ್ಬರೇ ಸಾಕು ರಾತ್ರಿ ಹಗಲು ಮುಗಿಸುವುದಕ್ಕೆ, ಬೇರೆ ಯಾರು ಬೇಡ ಅಂತ ಇವ್ರ. ಮತ್ತೊಬ್ಬ ಅಯ್ಯೋ ಇಲ್ಲೋಲ ಹಿಂಗೆರಗಿ ನಿನ್ನ ಕೃಪೆ ಇದ್ರೆ ಎಲ್ಲ ಮಾಡ್ತೇವೆ. ಎಲ್ಲ ಇದೇ ಕಥೆ ಆಯ್ತು. ಎಲ್ಲ ನಿನ್ನ ಹತ್ರ ಬೇಡಿಕೊಳ್ಳುವುದು, ಮನೆಗೆ ಅವರೇ ಪಾಪ ಕಷ್ಟಪಡುವುದು, ಹೆಸರು ಒಂದು ನಿನಗಾಗ್ತದೆ. ಇಲ್ಲ, ಅವರು ನನ್ನ ಆಶೀರ್ವಾದದಿಂದಲೇ ಬರ್ತಾರೆ. ಆಗಲಪ್ಪ, ತೊಂದ್ರೆ ಇಲ್ಲ. ನಾವು ಮಾತಾಡುವುದಿಲ್ಲ, ಮಾತಾಡುವುದಿಲ್ಲ ಅಂತ ಹೇಳಿದ್ದಷ್ಟೇ, ಇನ್ನು ಮಾತಾಡುದಿಲ್ಲ. ಬಹಳ ಒಳ್ಳೆ ಅಜ್ಜಯ್ಯ, ಆ ಮಟ್ಟಿಗೆ ತೊಂದ್ರೆ ಇಲ್ಲ. ಅಯ್ಯ ಕೃಷ್ಣ, ಈ ಫಲಗುಣಾದಿ ವೀರರೆಲ್ಲ ಬಳಲಿದ್ರು. ಯಾಕೆ ಮಾತಾಡುವುದರಲ್ಲೇ ಬಳಲಿ ಬಿಟ್ರು ಪಾಪ. ಇನ್ನು ರಾತ್ರಿ ಆಗಲೂ ಒದ್ದಾಟ ಮಾಡಿದ್ರೆ ಯಾರು ಹೇಳುವುದಿಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಈಗಲೇ ದೊಡ್ದು ಬಿಟ್ಟು ಇವರನ್ನೆಲ್ಲ ಕಟ್ಟಿಕೊಂಡು ಯುದ್ಧ ಮಾಡುವುದ ಬಿಡೋಣ.
ನಾನೇನು ನನ್ನ ಪರಾಕ್ರಮ ಏನು ಅದನ್ನು ನೋಡಲಿಕ್ಕಾಗಿ ಕಾಯ್ತಾ ಇರುವುದಾ? ನೋಡು ಎನ್ನ ಸಾಹಸವಾದ ಹೊರಾಗಿ ಏನು ಇವರ ಹಾಗೆ ರಾತ್ರಿ ಹಗಲು 1 ವಾರ 15 ದಿವಸ ಆಹಾ ಏನಾದ್ರೂ ಮಾಡ್ತೇನೆ. ಬಂದ ಮೇಲೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡಿ ಹೋದ್ಮೇಲೆ ಏನೂ ಗೊತ್ತಿಲ್ಲ. ಒಂದು ದೊಡ್ಡ ಸಮಸ್ಯೆ ಇರಲಿ. ಹಾಗಾದ್ರೆ ಮಾಡುವುದೇನು? ಅದೇ ಕ್ಷಣದಲ್ಲಿ ಕುರುಕ್ಷೇತ್ರದ ಮಹಾಸಂಗ್ರಾಮವನ್ನು ಅನುಭವಿಸ್ತೇನೆ. ಎಲ್ಲ ಹೋರಾಟ ಮಾಡ್ಲಿಕ್ಕೆ ಹೊರಡೋರ ಹತ್ರ ನಿನಗೊಂದು ಆಶೀರ್ವಾದ ಅಂತ ಮಾಡುವುದು. ಅವರಲ್ಲಿ ಹೋಗಿ ಹೋರಾಟ ರಣಕ್ಷೇತ್ರದಲ್ಲಿ ಕಷ್ಟಪಟ್ಟು ಹೋರಾಟ ಮಾಡುವುದು, ಆಮೇಲೆ ಗೆಲುವು ಮರಳಿ ಬಂದು ಕೃಷ್ಣ ನನ್ನ ಗೆಲುವು ನಿನ್ನ ಚರಣ ಕಮಲಗಳಿಗೆ ಅರ್ಪಣೆ. ಹೆಸರು ಯಾರಿಗಾಯ್ತು? ಕೃಷ್ಣನ ಆಶೀರ್ವಾದದಲ್ಲಿ ಗೆದ್ದ. ಅದೇ ಸೋತ್ರೆ ಸತ್ರ ಏನಾಗ್ತದೆ ಗೊತ್ತಾ? ಕೃಷ್ಣ ಒಂದು ಆಶೀರ್ವಾದ ಮಾಡಿ ಕಳುಹಿಸಿದ, ಮೋಕ್ಷ ಸಿಕ್ಬಿಡ್ತ. ಒಂದು ಮೋಕ್ಷ ಒಂದು ಆಶೀರ್ವಾದ ಮಾಡಿ ಎಷ್ಟು ಹೆಸರು ಮಾಡ್ಕೊಳ್ತಿ ಪುಣ್ಯಾತ್ಮ ನೀನು. ನಿನ್ನ ಅಗತ್ಯ ಇಲ್ವ, ನಿನ್ನ ಆಶೀರ್ವಾದ ಬೇಡ ಬಿಡು. ನೀನು ಬೇಕಾದವರಿಗೆ ಬೇಕು ಅಷ್ಟೇ. ಆದ್ರೆ ನೀನು ಆಡಿದೆಯಲ್ಲ ಒಂದೇ ಶರದಿಂದ ಮಹಾಭಾರತ ಯುದ್ಧವನ್ನು ಗೆದ್ದು ಧರ್ಮಜನ ಪಾದಕ್ಕೆ ಜಯಲಾಲನೆ ಹೌದು. ಇದು ಸಹ ಇದ್ದವರಾಗಲು ಮಾತ್ರ. ಹುಡುಗರೆಲ್ಲ ಹುಡುಗಾಟ ಮಾಡಿದ್ರೆ ನೋಡ್ಲಿಕ್ಕೆ ಸಂತೋಷ. ಅದೇ ಹುಚ್ಚಾಟ ಮಾಡಿದ್ರೆ ನೋಡ್ಲಿಕ್ಕಾಗುದಿಲ್ಲ. ನೀನು ಮಾಡಿದೆ, ಅದೇ ನೀನು ಮಾಡಿದೆ. ನಿಮ್ಗೆ ಯಾಕಿಲ್ಲ ಕುರುಬಲ ಗೆಲ್ತೇನೆ. ಯಾರಿದ್ದಾರೆ? ವೈದಿ ಮೋಹನದಲ್ಲಿ ಇರುವ ವೀರರ ಬಲ್ಲೆಯ
ಯಾರು ಇದ್ದಾರೆ ಅಂತ ಗೊತ್ತುಂಟು. ಯಾರೋ ನಮ್ಮ ಗುರುಗಳು ಹೇಳಿದ ಮಾತು, ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರದು ಅಂತ ಯಾರು ಹೇಳಿದ್ರು. ನಾನು ಅದೇ ತಿಳಿಯದೆ ಆಡಿದೆ ಎನ್ನುವುದು ಸ್ಪಷ್ಟವಾಯಿತು. ಸುರನದಿ ಸುತ ಆಚಾರ್ಯ ಭೀಷ್ಮರು ಇಚ್ಛಾಮರಣಿಗಳಂತೆ. ಇನ್ನು ದ್ರೋಣರು ಪರಗ್ರಹ ಪ್ರವೇಶ ಮಾಡುವ ಸಾಮರ್ಥ್ಯ ಇದ್ದವರು. ಅಶ್ವತ್ಥಾಮನು ಚಿರಂಜೀವಿ, ಕರ್ಣನು ಅಮೃತ ಕಲಶವನ್ನು ಪಡೆದವನು. ಇಂತಹ ವ್ಯಕ್ತಿಗಳನ್ನ ಕೇವಲ ಒಂದೇ ಬಾಣದಿಂದ ಗೆಲ್ತೇನೆ ಕೊಲ್ತೇನೆ ಅಂತ ಹುಚ್ಚಾಗಿ ಇಚ್ಛಾಮರಣಿ ಭೀಷ್ಮ, ಕರ್ಣ, ದ್ರೋಣ ಗೆಲ್ಲುವುದಕ್ಕಾಗುವುದಿಲ್ಲ. ಏನು ಕೇವಲ ಮಾತಾಡಿ ಹೋಗ್ತೇನೆ ಅಂತ ಭಾವಿಸಿದ. ಕೆಲವರೆಲ್ಲ ಹಾಗೆ ಸುಮ್ಮನೆ ಮಾತಾಡುದು. ಆ ಕೆಲವರ ಸಾಲಿಗೆ ಸೇರುವವಲ್ಲ, ನಾನೇ ಬೇರೆ, ನನ್ನ ಪರಾಕ್ರಮ ಏನು ಅಂತ ಮುಂದೆ ನಡೆಯುವ ಹೋರಾಟದ ಕ್ಷೇತ್ರದಲ್ಲಿ ಕಥೆ ಬಿಡು, ಈಗಲೇ ತೋರಿಸ್ತೇನೆ. ಸಾಮಾನ್ಯವಾಗಿ ಪಂದ್ಯವಾಗಲಿ ಯುದ್ಧವಾಗಲಿ ಫಲಿತಾಂಶ ಗೊತ್ತಾಗುವುದು ಯಾವಾಗ? ಕೊನೆಯಲ್ಲಿ. ಇದು ಹಾಗಲ್ಲ, ಕುರುಕ್ಷೇತ್ರದ ಯುದ್ಧದ ಫಲಿತಾಂಶವನ್ನು ಈ ಕ್ಷಣವೇ ತೋರಿಸಿಕೊಡ್ತೇನೆ. ಏನು ಗೊತ್ತುಂಟಾ? ಸಾಮಾನ್ಯ ಖಡ್ಗ ಅಲ್ಲ, ಚಂಡಿಕಾದತ್ತವಾದಂತಹ ಖಡ್ಗ. ಇದು ಉಂಟು ಅಂತಾದ್ರೆ ಯಾರು? ಅಜಯ ಭೀಷ್ಮ, ದ್ರೋಣ ಎಂತಹ ಮಹಾಪರಾಕ್ರಮಿಗಳೇ ಆಗಲಿ ಅವರಿಗೆ ನನ್ನನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ತೋರಿಸ್ತೇನೆ ಈಗ, ಆಮೇಲೆ ಅಲ್ಲ, ಈಗ ತೋರಿಸ್ತೇನೆ. ಮುಂದಾಗುವ ಫಲಿತಾಂಶವನ್ನು ಈಗಲೇ ತೋರಿಸ್ತೇನೆ. ಇದು 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 ಹೌದಾ ಕೇಶವ? ನೀರಿಗೆ ಒಡೆಯನಾದುವ ನೀನು, ಹಾಗಾಗಿ ಸ್ವಲ್ಪ ನೀನು ನೀರಿನ ಹಾಗೆ ವ್ಯವಹಾರ ಮಾಡುವ. ಎಲ್ಲಿ ಬರ್ತೀಯೋ ಎಲ್ಲಿ ಜಾರಿ ಕೊಡ್ತೀಯೋ ಗೊತ್ತಾಗುವುದಿಲ್ಲ. ಹಾಗಾಗಿ ಎಲ್ಲರಿಗೂ ಬೇಕು, ನೀನು ಬಿಡ್ಲಿಕ್ಕಾಗುವುದಿಲ್ಲ ಅಂತಹ ಸ್ಥಿತಿ. ಓ ಕೇಶವ, ಇದು ಚಂಡಿಕಾದತ್ತವಾದಂತಹ ಶರವನ್ನು ಪ್ರಯೋಗ ಮಾಡಿದ ಕ್ಷಣ ಎರಡು ದಂಡವಾಯಿತು ಅಲ್ವಾ? ಅದು ಎಂತದ್ದು ಅಂತ ನನಗೆ ಅರ್ಥ ಆಗಿಲ್ಲ. ಕೌರವ ಪಾಂಡವರ ಗೊತ್ತಾಗಿಲ್ವಾ? ದೋಷಿಗಳವರ ಅರ್ಥ ಅಂದ್ರೆ ಯುದ್ಧದಲ್ಲಿ ದೋಷಿಗಳೇ ಸಾಯ್ತಾರೆ ಅಂತ ತೀರ್ಮಾನ ಇಲ್ಲ, ನಿರ್ದೋಷಿಗಳು ಸಾಯ್ತಾರೆ. ಹೌದಾ? ಹಾಗಾಗಿ ಇದರಲ್ಲಿ ದೋಷಿಗಳು ನಿರ್ದೋಷಿಗಳು ತೀರ್ಮಾನ ಬೇಡ, ದೋಷಿಗಳು ಅವರ ಅರ್ಥ ಬಿಟ್ಟಾಕಿಬಿಡ್ತಾರೆ. ಈ ಕಡೆ ಯವರ್ ಅಡಿವರ್, ಈ ಕಡೆ ಇದ್ದವರೆಲ್ಲ ಹೋಗ್ತಾರೆ, ಯಾರು ನಿಲ್ಲಿಕ್ಕಿಲ್ಲ. ಸ್ವಲ್ಪ ನೋಡ್ಬೇಕಾದ್ರೆ ಈ ಕಡೆ ಇದ್ದವರು ಯಾರು ಉಳಿಯುವುದಿಲ್ಲ, ಎಲ್ಲ ಅಳಿತಾರೆ. ಬೇಕಾದ್ರೆ ನಿನ್ನ ಪಕ್ಷ ಅಂತ ಇಟ್ಕೊ, ನಿನ್ನ ಕಡೆ ಇದ್ದವರು
ಎಲ್ಲ ಹೋಗುದು ಎಲ್ಲ ನನ್ನ ನೋಡ್ಲಿಕ್ಕೆ ಬಂದವರು. ಹೌದೌದು, ನಾನೇ ಕಟ್ಟಿದ್ದಲ್ಲ. ಹಾಗೆ ನನ್ನನ್ನ ಬಹಳ ವರ್ಷದಿಂದ ನೋಡ್ತಾ ಇದ್ದವು, ಈಗ ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನನಗೆ ಹಾಗಿದೆ. ಹಾಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಗೊತ್ತ ಸಮಾಧಾನ ಇದ್ರೆ ಬಹಳ ಕಿರಿಯನಾದ ನಿನ್ನನ್ನು ಸಂತೋಷ ಬರ್ತದೆ. ಪುಣ್ಯಾತ್ಮ, ಒಳ್ಳೆ ರೇಷ್ಮೆ ಶಾಲಿನಲ್ಲಿ ಸಗಣಿ ಹಾಕೊಂಡು ಮುಖ ಫಾಟ್ ಅಂತ ಹೊಡೆದ ಹಾಗಾಯ್ತು. ಏನು ಮಾಡ್ಲಿಕ್ಕಿಲ್ಲ, ಕೆಲವೊಮ್ಮೆ ಹಾಗಾಗ್ತದೆ. ಈ ಕಡೆಯವ ಅಳಿವ, ಆ ಕಡೆಯವ ಉಳಿವ. ಅಲ್ಲ ಹೌದು, ಲೇಸು ವಿಂಗಡವಾಯಿತು ನನ್ನ ಸಾಮರ್ಥ್ಯ. ಏನಿದು ಚಕ್ರ ಇದು ಬಂತು, ಈಗ ಹೋಯ್ತು. ಹೌದು, ಬಂತು ಹೋಯ್ತು. ಬಂದಕ್ಕೆ ಸ್ವತಂತ್ರ. ಇದೊಂದು ಸಮಸ್ಯೆ ನಮ್ಮದೆಲ್ಲ ನಾವು ಹಿಡ್ಕೊಂಡ್ರು ಮಾತ್ರ. ಎಲ್ಲಿಯಾದ್ರೂ ಮರ್ತು ಬಿಟ್ರೆ ಆಮೇಲೆ ಯಾರಾದ್ರೂ ಕರುಣೆ ಇದ್ದವ್ರು ತಂದು ಕೊಟ್ಟರು ಒಂದು ಉಳಿತು, ಇಲ್ಲ ಅಂತಂದ್ರೆ ಮುಗೀತು. ನಿನಗೆ ಹಾಗಲ್ಲ. ಯಾಕೆ ಚಕ್ರ ಹಿಡಿಯುವುದಿಲ್ಲ ಅಂತ ಏನೋ ಹೇಳಿದ್ದಂತೆ, ಏನು ನೋಡಿದ್ರು ಹಿಡ್ಕೊಂಡಿಲ್ಲ. ಎಲ್ಲಿ ಹಿಡಿಯುವುದಿಲ್ಲ, ಯುದ್ಧ ಆಗುವ ಮೊದಲು ಹಿಡಿಯುವುದಿಲ್ಲ ಅಂತ ಹೇಳಿಲ್ಲ. ಒಂದು ಮತ್ತೆ ಯುದ್ಧದಲ್ಲಿ ಹಿಡಿಯುವುದಿಲ್ಲ. ಹೆಸರು ಕೊಡುವ ಅಂತ ತೀರ್ಮಾನ. ಇದು ಬೇಕಾದ ದೊಡ್ಡವರು, ಇದು ಒಂದು ಹೆಸರು ಬೇಕು. ಹೌದೌದೌದು, ಅದೇ ಹೆಸರು ಎಲ್ಲರೂ ಕರಿ. Thank you.
ಒಂದಂತೂ ನನಗೆ ಸ್ಪಷ್ಟ ಆಯ್ತು, ನೀನ್ ಯಾಕೆ ಇಷ್ಟು ದೊಡ್ಡವ, ನಾವ್ ಯಾಕೆ ಇನ್ನೂ ಅಷ್ಟು ಬೆಳೆಯಲಿಲ್ಲ ಅಂತ. ನಾನೊಂದು ಬಳಿರೆ 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 ಅಂತ ಒಂದು 25 ಬಾರಿ ಹಾರದೆ ಮಾರಾಯ. ಯಾರಿಗಾದ್ರೂ ನನ್ನ ಮೇಲೆ ಪಾಪ ಕಾಣಿಸ್ಲಿಲ್ಲ. ನಮ್ಮವರ ನನ್ನ ಧರ್ಮಜ್ಜ ನಮ್ಮ ಭೀಮಜ್ಜ ಒಂದೇ ಒಂದು ಮಾತಾಡ್ಲಿಲ್ಲ ನೋಡು. ಅಲ್ಲ ಒಂದು ವಿಷಯ ಗೊತ್ತಾ, ಅತಿಯಾದಾಗ ಅಮೃತವೂ ವಿಷ. ಯಾವಾಗ ಎಷ್ಟೆಷ್ಟು ಬಾರಿ ಹೇಳ್ಬೇಕು, ರುಚಿ ಇದ್ದಷ್ಟೇ ಆಗ್ಬೇಕು. ಒಟ್ಟು ಏನೋ ಗೊತ್ತುಂಟು ಅಂತ ಮಾಡ್ತಾ ಹೋಗುದಲ್ಲ. ನನಗೆ ಇವತ್ತು ಸ್ಪಷ್ಟ ಅರ್ಥ ಆಯ್ತು. ಭೂಮಿಗೂ ಒಂದಿಷ್ಟೂ ನೋವಾಗದೆ ನೀನು ಏನು ಮಾಡಬೇಕು ಅದನ್ನು ಮಾಡಿ, ಏನು ಹೇಳಬೇಕು ಅದನ್ನು ಪರಿಣಾಮಕಾರಿಯಾಗಿ ಹೇಳಿದೆಲ್ಲ, ನಿಜವಾಗಿ ನೀವು ದೊಡ್ಡವ ಯಾಕೆ ಅಂತ ಇವತ್ತು ಅರ್ಥ ಆಯ್ತು. ಭೂಮಿ ಸರ್ವಂಸತೆ ಅಲ್ವಾ, ಎಲ್ಲ ಜೀವರಾಶಿಗಳನ್ನು ಹೊತ್ತವಳು, ಅವಳಿಗೆ ನೋವು ಮಾಡ್ಲಿಕ್ಕೆ ಉಂಟು. ನಿಜವಾಗಿ ನೀನು ಭೂಮಿಯ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಬಂದವ ಅಲ್ವಾ? ಹೌದು, ಅದು ಇದಕ್ಕೆ ಅಲ್ಲ, ನಾನು ಕೂದಲ್ಲ ದುಷ್ಟರನ್ನು ನಾಶ ಮಾಡಿ. ಸರಿ 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 ಬರ್ಬಲಿಕನು ಕೃಷ್ಣ ಕಂಡೆ ಉಳಿವರ ಅಳಿಯುವ ವೀರರ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲ ಇಲ್ಲ, ಉಳಿವರ ಅಳಿಯುವ ವೀರರ. ಉಳಿದವರೆಲ್ಲ ವೀರರಲ್ಲ ಅಂತಲ್ಲ, ಯುದ್ಧ ಮಾಡದೇ ಇದ್ದವರು ವೀರರಾಗದೆ ಹೇಗೆ? ಸರಿ 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 ಒಳ್ಳೆಯದು. ಎರಡು ತಂಡವನ್ನಾಗಿ ಮಾಡಿದೆ. ಅದರೊಂದು ಈ 11 ಅಕ್ಷೋಹಿಣಿ ಸೈನ್ಯದಲ್ಲಿ ನಾವಿಬ್ಬರು ಲೆಕ್ಕ ಸಿಕ್ಕಿದವರಲ್ಲ. ನಾವಿಬ್ರು ಲೆಕ್ಕಕ್ಕೆ ಬಿಟ್ಟವರೇ ಅಲ್ವಾ ಅಂತ. ನಾನಂತೂ ಇಲ್ಲವೇ ಇಲ್ಲ ಬಿಡು, ಸಂದರ್ಭ ಬಂದಾಗ ಅಲ್ಲಿ ಬಳಸ್ಕೊಡ್ತೇನೆ ಬಿಟ್ಟರೆ ನೀನು ಅಲ್ವಾ. ಈಗ ನನ್ನ ಕಥೆ ಎಂತದ್ದು ಅಲ್ಲ, ಅದಿರ್ಲಿ ನಿನ್ನ ಸ್ಥಿತಿ ಅಂತದ್ದು. ಆ ಮಾತಿನಲ್ಲಿ ಆ ಎಷ್ಟು ಮಧುರವಾದ ಸ್ವರದಲ್ಲಿ ಎಷ್ಟನ್ನು ಅಂಜು ತುಂಬಿಕೊಂಡಿದ್ದೆ ಪುಣ್ಯ. ಎಂತದ ನನ್ನ ಕಥೆ ಎಂತದ್ದು ಎಂಬುದು ಇನ್ನೂ ದೊಡ್ಡ ಕಥೆ ಉಂಟು, ಬರೀತಾ ಕೂರ್ಬೇಕು ಅಷ್ಟು ಸಮಯ. ನನ್ನದು ಹಾಗಲ್ಲ, ನಿನ್ನ ಸ್ಥಿತಿ ಅಂತದ್ದ. ಈಗ ಇರ್ತೀಯ ಹೋಗ್ತೀಯ ಅಂತಲ್ವಾ? ಏನು ಅಂತ ನೀನ್ ಹೇಳ್ಬೇಕು. ಹೇಳ್ತಾನೆ ತೀರ್ಮಾನ ಬಹಳ ಸುಲಭವಾಗುತ್ತದೆ. ಈ ಕುರುಕ್ಷೇತ್ರದ ಯುದ್ಧವನ್ನ ಗೆಲ್ಲುವುದು ಯಾರು? ಈಗ ನಾನು ನೀನು ಬೇರೆ ಆಯ್ತಲ್ಲ. ನನ್ನದು ಚಂಡಿಕಾ ಶಕ್ತಿ, ಹೌದು, ನನ್ನದು ಚಕ್ರ ಅಲ್ವಾ? ಯಾವುದು ಒಂದೇ ಗೆಲ್ಲಬೇಕು. ಚಕ್ರ ಗೆದ್ರೆ ಸೋಲಲು ಬಹುದು, ಸೋಲುದಲ್ಲ ಸಾಯಲು ಬಹುದು. ಅದೇ ಚಂಡಿಕಾ ಶರ ಗೆದ್ದಾಗ ಕೃಷ್ಣ ಸಾಯ್ತಾನೆ. ಹೌದೌದು, ಆದ್ರೆ ಹೇಳುದು ಅದು ಹೇಳುವುದು ಅವರವರು ಸ್ವಾತಂತ್ರ್ಯ, ಅಷ್ಟೇ ಅಷ್ಟೇ. ತೀರ್ಮಾನ ಮತ್ತೆ ನೋಡ್ಬೇಕು ಅಲ್ವಾ? ನಾನು ಹೇಳ್ತೇನೆ. ಈಗ ಇಲ್ಲಿ ಗೆಲ್ಲುವುದು ಚಕ್ರವರ್ತಿ. ಚಂಡಿಕಾ ಶಕ್ತಿ ಹೇಗಿಲ್ಲ ಚಕ್ರ. ಸುಮ್ಮನೆ ಕೃಷ್ಣ, ಚಂಡಿಕಾ ಶಕ್ತಿ ಗೆಲ್ಲುವುದು
ಹೌದು. ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಂದ್ರೆ ನಿನ್ನ ಅಣತಿ ಬೇಕಂತೆ. ಆ, ಆದ್ರೆ ಇಷ್ಟು ಹೊತ್ತು ನಡೆದ ಘಟನೆಯನ್ನು ನಾನು ಪರಾಮರ್ಶಿಸಿ ನೋಡಿದಾಗ ಹಾ. ವಿಚಿತ್ರವಾಗ್ತಾ ಇದೆ ದೇವ. ಯಾಕೋ ಏನು? ಅರೆ ಕ್ಷಣದಲ್ಲಿ ಯುದ್ಧವನ್ನು ಗೆದ್ದಿದ್ದು ತೋರ್ತೇನೆ ಹಾ. ಎನ್ನುವಂತಹ ನಮ್ಮ ಕಿಡಿ ಬೆಂಕಿಯ ಗುಡಿಯೊಂದು ಹೊತ್ತುಕೊಳ್ಳುತ್ತಾ ಇತ್ತು. ಅಲ್ಲ, ಒಂದು ಹೂ ಅರಳುತ್ತಾ ಇತ್ತು. ಆ ಹೂ ಅರಳುವ ಮುನ್ನವೇ ಕಮರಿ ಹೋಯಿತಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ದೇವ. ಅಗತ್ಯದಲ್ಲಿ ಅವನೇ ಮಾಡಿದವರು ಕೆಲಸ ಏನೇ ಅಲ್ವಾ? ಹಾಗಾದ್ರೆ ಅವನೊಬ್ಬ ಶಾಪಗ್ರಸ್ತ ಗಂಧರ್ವ. ಹೌದು. ಬ್ರಹ್ಮನ ಸಭೆಯಲ್ಲಿ ಹಾ. ಅಸಭ್ಯವಾಗಿ ವರ್ತಿಸಿದಾಗ ಬ್ರಹ್ಮ ಶಾಪವನ್ನು ಕೊಟ್ಟ. ಭೂಲೋಕದಲ್ಲಿ ರಕ್ಕಸಪುರದಲ್ಲಿ ಹುಟ್ಟು. ಹಾ, ಆಗ ಕಣ್ಣೀರು ಇಟ್ಟು ಕಾಲಿಗೆ ಕೇಳಿದಾಗ ಶಾಪ ಕೊಟ್ಟಿದ್ದಾನೆ. ಮುಂದೊಂದು ದಿನ ದೊಡ್ಡ ಯುದ್ಧ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಯುದ್ಧದ ಮೊದಲೇ ನಿನಗೆ ಮೋಕ್ಷ ಅದು ನಿನ್ನಿಂದ ಅರ್ಥೈಸಿಕೊಂಡಿದೆ. ಒಳ್ಳೆಯದು. ಅಂತೂ ನಾವಿನ ಯುದ್ಧದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರೋಣ. ಅಲ್ಲಿಯವರೆಗೆ ಲೋಕ ಸಮಸ್ತ ಸುಖಿನೋ. ರಾಘವ